ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ವಸಿಷ್ಠ ಎನ್ ಸಿಂಹ. ಬಹುತೇಕ ನಾವು ಯಾವಾಗಲೂ ಮಾತಾಡ್ಕೋತಾ ಇರ್ತೀವಿ, ನಮ್ಮ ಕನ್ನಡದವರು ಕನ್ನಡ ಮಾತಾಡಬೇಕು, ಬರೀ ನವಂಬರ್ 1 ಕನ್ನಡಿಗರು ನಂಬರ್ 1 ಕನ್ನಡಿಗರಾಗಬೇಕು, ಇನ್ನೊಂದು ಮತ್ತೊಂದು ಬರೀ ಕಂಪ್ಲೇಂಟ್ಸೇ. ನಾವು ಯಾವಾಗಲೂ ಕಂಪ್ಲೇಂಟ್ಸ್ ಜಾಸ್ತಿ ಹೇಳ್ತಾ ಇರ್ತೀವಿ ನಮ್ಮವ್ರ ಬಗ್ಗೆನೇ, ಕನ್ನಡದವ್ರ ಮೇಲೇ. ಏನಕ್ಕೆ ಕಂಪ್ಲೇಂಟ್ ಯಾಕೆ ಮಾಡ್ತೀವಿ ಅಂದರೆ, ಒಂದು ಭಾಷೆ ಅಭಿಮಾನ ಕಡಿಮೆ ಅಂತನೋ, ಭಾಷೆ ಹರಡೋದಕ್ಕೆ ಯಾರು ಏನು ಪಣ ತೊಟ್ಟಿಲ್ಲ ಅಂತನೋ ಏನೋ ನಮ್ಮ ಒಂದು ನೋಷನ್ ಇರುತ್ತೆ. ಆದರೆ ಇಲ್ಲಿ ಎಲ್ಲದನ್ನು ಮೀರಿ ಯಾರು ಏನು ಮಾಡ್ತಿದ್ದಾರೆ ಅನ್ನೋದನ್ನ ಬಿಟ್ಟು ನಾನೇನು ಮಾಡ್ತಿದ್ದೀನಿ ಅಂತ ಪ್ರತಿಯೊಬ್ಬನು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡಾಗ ಅದಕ್ಕೆ ಒಂದು ಸಾರ್ಥಕತೆ ಇರುತ್ತೆ, ಒಂದು ಫಲ ಅನ್ನೋದು ಸಿಗೋಕ್ಕೆ ಶುರು ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಆ್ಯಂಡ್ ಇದೇ ರೀತಿ ಏನಂದರೆ, ಈ ನಂಬಿಕೆ ನನ್ನ ನಂಬಿಕೆ ಅಂತ ಹೇಳೋದಲ್ಲ, ಅದೇ ರೀತಿ ಸಾಕಷ್ಟು ಜನ ನಮ್ಮನ್ನು, ನಮ್ಮ ತನವನ್ನು, ನಮ್ಮ ಭಾಷೆನ, ನಮ್ಮ ಸಂಸ್ಕೃತಿನ ನಂಬಿ ಅಥವಾ ಅದನ್ನು ಬೆಳೆಸಬೇಕು ಅಥವಾ ಪೋಷಿಸಬೇಕು, ಅದನ್ನು ಹರಡಬೇಕು, ವಿಶ್ವದಾದ್ಯಂತ ಇದು ಹೋಗಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಸಾಕಷ್ಟು ಜನ ನಮ್ಮ ರಾಜ್ಯ, ನಮ್ಮ ಊರನ್ನು ಬಿಟ್ಟು ಬೇರೆ ಕಡೆ ಹೋಗಿ ಕೂಡ, ಬೇರೆ ಕಡೆ ನೆಲೆಸಿ ಕೂಡ, ಅನಿವಾಸಿ ಭಾರತೀಯರಾದರೂ ಕೂಡ ಅಲ್ಲೆಲ್ಲ ಕನ್ನಡತನವನ್ನು ಕೊಂಡಾಡ್ತಕ್ಕಂಥ ಕಾರ್ಯಕ್ರಮಗಳು ಅಲ್ಲಿ ಇಲ್ಲಿ ಮಾಡ್ತಾ ಬಂದಿದ್ದಾರೆ ಸಾಕಷ್ಟು ವರ್ಷಗಳಿಂದ. ಸಾಕಷ್ಟು ಜನ ತಮ್ಮ ಸ್ವಂತ ಕೆಲಸ ಅನ್ನೋ ಮಟ್ಟಕ್ಕೆ ಶ್ರದ್ಧೆಯಿಂದ ಮಾಡ್ತಾ ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕರುನಾಡ ಕನ್ನಡಿಗರ ಬಳಗ ಅರಬ್ ಎಮಿರೇಟ್ಸಲ್ಲಿ ಕರುನಾಡ ಕನ್ನಡಿಗರು ಕಡಲಾಚೆಯ ಕನ್ನಡಿಗರು ಅನ್ನೋ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದಾರೆ. ಈ ಒಂದು ಪ್ರಾಜೆಕ್ಟ್ ಬಂದು ನಾವು ಎಲ್ಲ ನನ್ನ ಕೇಳಿದ್ರೆ ನನ್ನ ಹುಟ್ಟೂರು, ನಾನು ಬೆಳೆದೂರು, ನಾನು ಇವಾಗ ಬದುಕ್ತಾ ಇರೋ ಊರು, ಇವುಗಳ ಬಗ್ಗೆ ಗೊತ್ತು, ಅಥವಾ ಎಲ್ಲೋ ಒಂದು ಪಾಠದಲ್ಲೋ ಎಲ್ಲ ಯಾವುದೋ ಒಂದು ಟಿವಿನಲ್ಲ ಡಾಕ್ಯುಮೆಂಟ್ರಿಯಲ್ಲಿ ನೋಡಿದರೆ ಗೊತ್ತಿರುತ್ತೆ. ಬಟ್ ನನ್ನ ನೆರೆಹೊರೆ ಊರುಗಳ ಬಗ್ಗೆನೇ ನನಗೆ ಅಷ್ಟು ಪರಿಚಯ ಇರಲ್ಲ. ಈ ರೀತಿ ನನ್ನಂಥವ್ರಿಗೆ ಅಥವಾ ನಮ್ಮೆಲ್ರಿಗೂ ನಮ್ಮ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳ ಬಗ್ಗೆನೂ ಅರಿವು ಮೂಡಿಸ್ತಕ್ಕಂಥ, ಚಿಕ್ಕ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ, ಒಂದು ಡಾಕ್ಯುಮೆಂಟ್ರಿನ ಈ ಒಂದು ತಂಡ ಮಾಡ್ತಿದೆ. ಹ್ಯಾಂಡ್ ಬ್ಲೂಮ್ಸ್ ಪ್ರೊಡಕ್ಷನ್ ಸಂಸ್ಥೆಯಿಂದ ಈ ಒಂದು ಒಳ್ಳೆ ಪ್ರಯತ್ನ ಅಂದರೆ, ನಮ್ಮ ರಾಜ್ಯದ, ನಮ್ಮ ಸಂಸ್ಕೃತಿಯ, ನಮ್ಮ ನಾಡು ನುಡಿ ಬಗ್ಗೆ ನಮ್ಮಗಳಿಗೆ ಅಥವಾ ನಮ್ಮ ಬಿಟ್ಟು ಬೇರೆಯವರಿಗೆ ಅಥವಾ ಭಾರತದಲ್ಲದೆ ಬೇರೆ ಕಡೆ ನೆಲೆಸಿರ್ತಕ್ಕಂಥ ಕನ್ನಡಿಗರೇ ಅಲ್ಲದೆ ಇರ್ತಕ್ಕಂಥ ವಿಶ್ವಾದ್ಯಂತ ನಮ್ಮ ಸಂಸ್ಕೃತಿನ ಹರಡ್ತಕ್ಕಂಥ ಅಥವಾ ಪರಿಚಯ ಮಾಡಿಸ್ತಕ್ಕಂಥ ಒಂದು ಒಳ್ಳೆ ಪ್ರಯತ್ನ ಮಾಡ್ತಿದ್ದಾರೆ ಗ್ರ್ಯಾಂಡ್ ಬ್ಲೂಮ್ಸ್ ಪ್ರೊಡಕ್ಷನಿಂದ. ಸೊ ಈ ರೀತಿ ಒಂದು ಪ್ರಯತ್ನ ನಾವು ಸ್ವಾಗತಿಸಬೇಕು, ನಾವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು. ಕಾರಣ ಇಷ್ಟೇ, ನಾವು ನಮ್ಮತನದ ಬಗ್ಗೆ ಹೇಳದೆ ಬೇರೆಯವ್ರಿಗೆ ನಮ್ಮ ತನ ಗೊತ್ತಾಗಲ್ಲ, ನಮ್ಮ ಬಗ್ಗೆ, ನಮ್ಮ ನಾಡಿನ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ನಾವು ಮಾತಾಡದೆ ಬೇರೆ ಯಾರು ಮಾತಾಡ್ಲಿಕ್ಕೆ ಬರಲ್ಲ. ಇಂಥ ಒಂದು ಒಳ್ಳೆ ಪ್ರಯತ್ನ ನಮ್ಮನ್ನು ಜಾಗತಿಕ ಮಟ್ಟದಲ್ಲಿ ನಮ್ಮನ್ನು ಪ್ರೆಸೆಂಟ್ ಮಾಡ್ಕೊಳ್ತಕ್ಕಂಥ ಒಂದು ಡಾಕ್ಯುಮೆಂಟ್ರಿನ ಇವರು ಮಾಡ್ತಿರೋದು ತುಂಬ ಖುಷಿ ವಿಚಾರ. ಅದು ಬೆಂಗಳೂರಲ್ಲೋ ಮೈಸೂರಲ್ಲೋ ಇದ್ದಲ್ಲ, ಅಥವಾ ಹುಬ್ಳಿ ಧಾರವಾಡದಲ್ಲಿ ಇದ್ದು ಮಾಡ್ತಿಲ್ಲ, ಅಲ್ಲಿ ಅರಬ್ಬಲ್ಲಿದ್ದು ಕೂಡ ಇಂಥ ಒಂದು ಪ್ರಯತ್ನ ಮಾಡಬೇಕು ಅಂತ ಇವರು ಮುಂದೆ ಬಂದಿರೋದು ಬಹಳ ಪ್ರಶಂಸನೀಯ. ಜೊತೆಗೆ ನಾವೆಲ್ಲರೂ ಸ್ವಾಗತಿಸಬೇಕಾದಂಥ ವಿಚಾರ. ಎಲ್ಲಾದರೂ ಎಂತಾದರೂ ಎಂದೆಂದಿಗೂ ನೀ ಕನ್ನಡವಾಗಿರುವಂಥ ನಾವು ಓದಿದ್ವಿ, ಕೇಳಿದ್ವಿ. ಅದನ್ನು ಆ್ಯಕ್ಚುಯಲ್ ಆಗಿ ಪಾಲಿಸ್ತಿರ್ತಕ್ಕಂಥವ್ರು ಅಂದರೆ ಇಂಥ ಒಂದಷ್ಟು ತಂಡಗಳು ನಮ್ಮ ಊರಾಚೆ, ದೇಶದಾಚೆ ನೆಲೆಸಿ ಕೂಡ ನಮ್ಮ ತನವನ್ನು ಕೊಂಡಾಡೋದು, ರಾಜ್ಯೋತ್ಸವನ ಆಚರಿಸೋದು, ಕನ್ನಡ ಕಾರ್ಯಕ್ರಮಗಳು ಮಾಡೋದು, ನಮ್ಮ ಹಬ್ಬಗಳನ್ನ, ನಮ್ಮ ಸಂಸ್ಕೃತಿನ ಅಲ್ಲಿ ಬಿತ್ತರಿಸುವಂಥ ಕಾರ್ಯಕ್ರಮಗಳು ಮಾಡ್ತಿರ್ತಾರೆ. ಇವರೆಲ್ಲರಿಗೂ ಇನ್ನೂ ಹೆಚ್ಚು ನಾವು ಇನ್ನೂ ಹೊಸದಾಗಿ ಇನ್ನೊಂದಷ್ಟು ಕಾರ್ಯಕ್ರಮಗಳು ಮಾಡಬೇಕು ಅಂತ ಉತ್ತೇಜನ ಸಿಗೋ ರೀತಿ ಕೆಲಸ ನೀವು ಮಾಡಬೇಕು. ಇಂಥ ಒಂದು ಒಳ್ಳೆಯ ವಿಷಯನ 4 ಜನ ಜೊತೆ ಮಾತಾಡೋದು, ಹೇಳೋದು, ಶೇರ್ ಮಾಡೋದು, ಈ ರೀತಿಗೆ ಒಂದು ಕೆಲಸಗಳು ನಮ್ಮಿಂದ ಆದರೆ ಇವ್ರಿಗೂ ಸ್ಫೂರ್ತಿ ಸಿಗುತ್ತೆ. ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಮಾಡ್ತಾರೆ. ನಮ್ಮ ಭಾಷೆ ಅಳಿಯಲ್ಲ, ಸದಾಕಾಲ ಉಳಿಯುತ್ತೆ, ಇನ್ನೂ ಬಾಗುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೆ ಒಳ್ಳೆಯದಾಗಬೇಕು. ಇಡೀ ತಂಡಕ್ಕೆ ನಮ್ಮ ಪ್ರತಿಯೊಬ್ಬ ಕನ್ನಡಿಗನ ಸಪೋರ್ಟ್ ಬೇಕಾಗುತ್ತೆ. ಇದನ್ನು ನಾವು ಹೆಮ್ಮೆಯಿಂದ ಹೇಳಬೇಕು, ಇವರು ನಮ್ಮವರು ಇಂಥ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತ. ಸೊ ಇದನ್ನ ಎಲ್ಲರೂ ನೋಡೋಂಗಾಗಲಿ, ನಮ್ಮ ನಾಡು ನುಡಿ ಬಗ್ಗೆ 4 ಜನಕ್ಕೆ ಗೊತ್ತಾಗಲಿ. ಸೊ ಇದೇ ರೀತಿ ಹೆಚ್ಚು ಕಾರ್ಯಕ್ರಮಗಳು ನಮ್ಮ ಕನ್ನಡದ ಬಗ್ಗೆ, ಕನ್ನಡಾಭಿಮಾನ ಮೆರೆಯೋದ್ರ ಬಗ್ಗೆ ಇನ್ನೂ ಒಂದು ಮಹತ್ತರವಾದ ಕಾರ್ಯಕ್ರಮಗಳು ಮಾಡುವಂಥ ಶಕ್ತಿ ಈ ತಂಡಕ್ಕೆ ಸಿಗಲಿ ಅಂತ ಆಶಿಸ್ತಾ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಒಳ್ಳೆಯದಾಗಲಿ.